ಹಾಯ್ ಫ್ರೆಂಡ್, ನಮಸ್ಕಾರ ರೀ. ಎಲ್ಲರೂ ಆರಾಮದೀರಿ? ಎಲ್ಲರೂ ಆರಾಮದೀರಿ ಅಂದ್ಕೊಂಡೇನ್ರಿ. ನಿಮ್ಗೊಂದು ನಮ್ಮ ಮಗಳು ಕೂಡ ಮಠದ ಅಜ್ಜನ ಮಠ ತೋರಿಸ್ಬೇಕು ಅಂದ್ಕೊಂಡಿದ್ದೇನೆ ರೀ. ನಾವು ನೈಟ್ ಮುಗುಳ್ಕೊಡಕ್ಕೆ ಹೋಗಿದ್ವಿ. ನೈಟ್ ಹೆಂಗೆ ಮುಗುಳ್ಕೊಡ ಮಠ ಕಾಣ್ತೈತಿ ನಿಮಗೆ ತೋರಿಸ್ಬೇಕು ಅಂದ್ಕೊಂಡೇನಿ ಫ್ರೆಂಡ್ಸ್. ನೋಡಿರಿ, ನೈಟ್ ನಾವು ಹೋಗಿದ್ದು ರೀ ಪ್ರವಾಸಕ್ಕೆ. ಆವಾಗ ನೈಟ್ ಅಲ್ಲೇ ಇಳ್ಕೊಂಡು ನಾವು ದೇವ್ರ ದರ್ಶನ ತೊಗೋಬೇಕಂತ ಹೇಳ್ರಿ. ಇಲ್ಲಿ ನೋಡ್ರಿ, ನಮ್ಮ ಫ್ಯಾಮ್ಲಿದವು ಎಲ್ಲರೂ ನೈಟ್ ಅಲ್ಲಿ ಸ್ವಲ್ಪ ಲೇಟ್ ಆಗಿತ್ತು ರೀ, ಇಳ್ಕೊಂಡೆವು. ಅಲ್ಲಿ ಪ್ರಸಾದ ಸಿಗ್ತಿತ್ತಂತ ಹೇಳಿ ಅಂದ್ರಿ. ಅಲ್ಲಿ ಪ್ರಸಾದ ತೊಗೊಂಡ ದೇವ್ರ ದರ್ಶನ ತೊಗೊಂಡ ಬರ್ಬೇಕಂತ ಇಳ್ಕೊಂಡಿದ್ದು ಫ್ರೆಂಡ್ಸ್. ನೋಡ್ರಿ, ನಾವು ಮಠ ತೋರಿಸ್ತೇನೆ ಇವಾಗ ನಿಮಗೆ. ನಮ್ಮ ಮುಗುಳ್ಕೊಡ ಮಠದ ಅಜ್ಜನ ಮಠ ಹೆಂಗೈತಿ ನೋಡಿ ಫ್ರೆಂಡ್ಸ್. ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ದೇವಸ್ಥಾನ ಯಾವ ಥರ ಐತಿ ನೋಡ್ರಿ, ಎಲ್ಲನೂ ತೋರಿಸ್ತೇನೆ ನಿಮಗೆ ಫ್ರೆಂಡ್ಸ್. ನೋಡಿ, ಅವಳು ನಮ್ಮ ಸಿಸ್ಟರ್ ರೀ, ನನ್ನ ಮಗ ರೀ, ನಾನು, ನಮ್ಮ ದೊಡ್ಡಮ್ಮ, ನಮ್ಮ ಮಕ್ಕಳು ಎಲ್ಲರೂ ಹೋಗಿದ್ದು ನಾವು ಮುಗುಳ್ಕೊಡ ಮಠಕ್ಕೆ. ನೋಡಿ ಫ್ರೆಂಡ್ಸ್, ಹೊರಗಡೆದು ಈ ಥರ ಐತ್ರಿ. ಒಳಗಡೆ ಮಸ್ತ್ ಐತ್ರಿ. ಮತ್ತು ದೇವಸ್ಥಾನ ಅಲ್ಲಿ ಯಾವಾಗಲೂ ಜನ ಇದ್ದೇ ಇರ್ತಾರೆ ರೀ ಮುಗುಳ್ಕೊಡಕ್ಕೆ. ಎಲ್ಲಿಂದ ಜನ ಬರ್ತಾರೆ. ಅಷ್ಟೊಂದು ಸತ್ಯದ ದೇವ್ರ ಮುಗುಳ್ಕೊಡ ಅಜ್ಜ ರೀ. ಅಲ್ಲಿ ಬಂದ್ರೆ ಭೇಟಿ ಕೊಟ್ಟು ಹೋಗ್ರಿ, ಎಲ್ಲ ಒಳ್ಳೇದಾಕೈತಿ, ಚಲೋ ಆಕೈತಿ ಫ್ರೆಂಡ್ಸ್. ನೋಡಿರಿ, ನೈಟ್ ಈ ಥರ ಎಲ್ಲನೂ ಒಳಗಡೆ ಜನ ಭಾಳ ಪ್ರವಾಸಕ್ಕೆ ಹೋಗಿದವರು, ದೂರಿನ ಊರಿನವರು ಎಲ್ಲರೂ ಅಲ್ಲಿ ಇಳ್ಕೊಂಡ್ರಿ. ಅನ್ನ ಪ್ರಸಾದನ ಮಾಡಿ ಮುಂದೆ ಹೋಗ್ತಾರ್ರಿ. ಇಲ್ಲಿ ನೋಡ್ರಿ, ನಾವು ಅಲ್ಲೇ ಇಳ್ಕೊಂಡೆವು ದರ್ಶನ ತೊಗೋಬೇಕಂತ ಹೇಳಿ. ಅಷ್ಟರೊಳಗೆ ಅಜ್ಜನ ಪೂಜೆ ನಡೀತಾ ಇತ್ತು. ಅದನ್ನು ನಾವು ನೋಡ್ಕೊಂಡ ಪೂಜೆ ಮಾಡ್ಕೊಂಡ ಬರ್ಬೇಕು ಅನ್ಕೊಂಡ ಒಳಗಡೆ ಹೋದು ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ದೇವಸ್ಥಾನ ಹೆಂಗೈತಿ, ಒಳಗಡೆ ಯಾವ ಥರ ಐತಿ ನೋಡಿ ಫ್ರೆಂಡ್ಸ್. ಇಲ್ಲಿ ಪೂಜೆ ನಡೀತಾ ಇತ್ತು ಫ್ರೆಂಡ್ಸ್. ಅಲ್ಲಿ ನಾವು ಹೋಗೋದಕ್ಕೆ ಪೂಜೆ ದರ್ಶನ ಅಂತ ತೊಗೊಂಡೆವು ನಾವು ಮುಗುಳ್ಕೊಡ ಅಜ್ಜಂದ. ನೋಡಿ ಫ್ರೆಂಡ್ಸ್, ಮಠದಾಗ ಹೆಂಗೈತಿ ನೋಡಿ ಫ್ರೆಂಡ್ಸ್. ಇಲ್ಲಿ ಮುಗುಳ್ಕೊಡ ಅಜ್ಜಂದ ನೋಡಿ ಫ್ರೆಂಡ್ಸ್. ನಾವು ಅಲ್ಲೇ ಹೋಗಿ ದರ್ಶನ ತೊಗೊಂಡೇವ್ರಿ. ತೊಗೊಂಡ ಇದು ನಮ್ಮ ದೊಡ್ಡಮ್ಮ ರೀ. ಅಲ್ಲೇ ಮುಂದ್ಗಡೆ ನಾನು ಸ್ವಲ್ಪ ದೂರದಾಗ ಗುಡಿ ಎಷ್ಟು ಚಂದ ವಾತಾವರಣ ರೀ, ಎಷ್ಟು ತಂಪು ಐತ್ರಿ, ಎಷ್ಟು ಅಲ್ಲೇ ಇದನ್ನ ಮಾಡಬೇಕು ಅನ್ನಿಸ್ತಾ ಇತ್ತು. ನೋಡ್ರಿ, ನಮ್ಮ ಸಿಸ್ಟರ್ ಮಗಳು ರೀ, ನಮ್ಮ ಸಿಸ್ಟರ್ ರೀ. ನೋಡಿ ಫ್ರೆಂಡ್ಸ್, ಇವಳ ನಮ್ಮ ದೊಡ್ಡಮ್ಮ ರೀ, ನಮ್ಮ ಮಗಳು ರೀ, ನಮ್ಮ ಅಕ್ಕ ರೀ. ಇಲ್ಲೇ ನೋಡಿ ಫ್ರೆಂಡ್ಸ್, ಅನ್ನದಾಸೋಹ ನಡೀತೈತ್ರಿ ಇಲ್ಲೇ. ನೋಡಿ ಫ್ರೆಂಡ್ಸ್, ಯಾರು ಬೇಕಾದರೂ ಎಷ್ಟು ಹೊತ್ತಿಗೆ ಹೋದ್ರೂ ಇಲ್ಲಿ ಅನ್ನ, ಸಾಂಬಾರು, ಆಮೇಲೆ ಕಟಕ ರೊಟ್ಟಿ ಸಿಗ್ತೈತಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ನಾವು ತೊಗೊಂಡವ್ರಿ ಈ ಥರ ಕಟಕ್ ರೊಟ್ಟಿನ ಮಾಡಿಸಿಟ್ಟೇ ಬಿಟ್ಟಿರ್ತಾರೆ ರೀ. ಯಾರಾದರೂ ಅವ್ನು ತಿನ್ನೋರು ಅವ್ನು ತಿನ್ಬೋದು, ಅನ್ನ ಸಾಂಬಾರು ತಿನ್ನೋರು ಅನ್ನ ಸಾಂಬಾರು ತಿನ್ಬೋದು. ಈ ಥರ ಅನ್ನದಾಸೋಹ ಇಲ್ಲಿ ನಡೀತೈತ್ರಿ. ದಿನನಿತ್ಯನೂ ಎಷ್ಟೋ ಜನಕ್ಕೆ ಇಲ್ಲಿ ಊಟನ ಹಾಕ್ತಾರ್ರಿ. ನೋಡಿ ಫ್ರೆಂಡ್ಸ್, ಈ ಥರ ಇರ್ತೈತಿ ನೋಡಿ ಫ್ರೆಂಡ್ಸ್. ಕಟಕ್ರಿ ಗೊಂಜಾಳ ರೊಟ್ಟಿ ನಮ್ಮ ಕಡೆ ಜಾಸ್ತಿರಲ್ಲ. ಕಟಕ ಗೊಂಜಾಳ ರೊಟ್ಟಿನ ಈ ಥರ ಮಾಡಿ ಇಟ್ಟಿರ್ತಾರೆ. ಇದ್ರ ಒಳಗೆ ಸಾಂಬಾರು ಹಾಕ್ಕೊಂಡು ತಿಂದ್ರೆ ಸಖತ್ತಾಗಿ ಹತ್ತೈತ್ರಿ. ನೋಡಿ ಫ್ರೆಂಡ್ಸ್, ಅನ್ನನೂ ಹಾಕ್ಕೋಬೋದು, ಕಟಕ್ ರೊಟ್ಟಿನೂ ನೀವು ತಿನ್ಬೋದು. ಯಾರಿಗೆ ಯಾವ್ದು ಇಷ್ಟ ಆಕೈತಿ ಅದನ್ನ ತೊಗೊಂಡು ನೀವು ಊಟನ ಮಾಡ್ಬೋದು ಫ್ರೆಂಡ್ಸ್. ನಾನಂತ್ರಿ ಅನ್ನ ಸಾಂಬಾರು ಅಷ್ಟೇ ಹಾಕ್ಕೊಂಡೆ ಫ್ರೆಂಡ್ಸ್. ನಾನು ರೊಟ್ಟಿನ ತೊಗೊಲಿಲ್ಲ ಫ್ರೆಂಡ್ಸ್. ನಾನು ಅನ್ನ ಸಾಂಬಾರು ಅಷ್ಟೇ ಹಾಕ್ಕೊಂಡೆ. ನೋಡಿ ಫ್ರೆಂಡ್ಸ್, ದಿನನಿತ್ಯನೂ ಈ ಥರ ಯಾವಾಗ ಹೋದ್ರೂ ಊಟನ ಮಾಡ್ಬೋದು ಫ್ರೆಂಡ್ಸ್. ಅಲ್ಲಿ ಹೋದರೆ ನೋಡಿ, ಅಂಬಲಿ ಅನ್ನ ನಾನು ಹಾಕ್ಕೊಂಡೆ.
ಈ ಥರ ಇಲ್ಲೇ ಕೂತ್ಕೊಂಡ ನಾವು ಎಲ್ಲರೂ ಕೂತ ಊಟ ಮಾಡಿದ್ವಿ ಅಲ್ಲೇ ಮಠದಾಗ ರೀ. ನೋಡಿ ಫ್ರೆಂಡ್ಸ್, ನಾನು ಅನ್ನ ಸಾಂಬಾರು ಆಂಬಲಿನ ಹಾಕ್ಕೊಂಡೆ ಅಷ್ಟೇ. ನಮ್ಮ ದೊಡ್ಡಮ್ಮ ಹಾಗೆ ಕೂತು ಬಿಟ್ಟಿದ್ದಳ್ರಿ ಊಟ ಮಾಡಂತ. ಅವಳಿಗೆ ಆಂಬ್ಲಿ ಅನ್ನ ಅಷ್ಟು ಹಾಕ್ಕೊಸೊಂಬಂದಿದ್ದಳ್ರಿ ನಮ್ಮ ಸಿಸ್ಟ್ರ. ಅವಳಿಗೆ ಸಾಂಬಾರು ಬೇಕಾದ ಕೂತಿದ್ದಳ್ರಿ. ಆ ಥರ ಇವ ನಮ್ಮ ಸಿಸ್ಟರ್, ದೊಡ್ಡ ಸಿಸ್ಟರ್ ಮಗಳ್ರಿ.